ಬದಲಾವಣೆ ಅಂದಿದ್ದಾರೆ ನಿಜ, ಹಾಗಿದ್ರೆ ಯಾವ ಬದಲಾವಣೆ? ಸಣ್ಣ ಪುಟ್ಟ ಬದಲಾವಣೆ ಅಂದಿದ್ದಾರೆ ಅಷ್ಟೇ ಎಂದು ಕೆಎನ್ ರಾಜಣ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಹಾರಿಕೆಯ ಉತ್ತರವನ್ನ ನೀಡಿದ್ದಾರೆ. ಬದಲಾವಣೆ ಅಂದಿದ್ದಾರೆ ನಿಜ, ಹಾಗಿದ್ರೆ ಯಾವುದು ಬದಲಾವಣೆಯಾಗುತ್ತೆ? ಸಣ್ಣ ಪುಟ್ಟ ಬದಲಾವಣೆ ಅಂದಿದ್ದಾರೆ ಅಷ್ಟೇ, ಇಂಥದ್ದೇ ಬದಲಾವಣೆ ಅಂತ ಅವರೇನು ಹೇಳಿಲ್ವಲ್ಲ. ಕೆಎನ್ ರಾಜಣ್ಣ ಹೇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಇದೀಗ ಹಾರಿಕೆಯ ಉತ್ತರವನ್ನ ನೀಡಿದ್ದಾರೆ. ನಾನೇನು ಪತ್ರಕರ್ತನ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಸಚಿವರ ಹೇಳಿಕೆಯನ್ನ ಅಲಕ್ಷ್ಯ ಮಾಡಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬದಲಾವಣೆ ಅಂದಿದ್ದಾರೆ ನಿಜ, ಹಾಗಿದ್ರೆ ಯಾವುದು? ಸಣ್ಣ ಪುಟ್ಟ ಬದಲಾವಣೆ ಅಂದಿದ್ದಾರೆ ಅಷ್ಟೇ, ಇಂಥದ್ದೇ ಬದಲಾವಣೆ ಅಂತ ಅವರೇನು ಹೇಳಿಲ್ವಲ್ಲ ಎಂದು ಸಿಎಂ ಸಿದ್ದರಾಮಯ್ಯನವರು ಇದೀಗ ಹೇಳಿಕೆಯನ್ನ ನೀಡಿದ್ದಾರೆ. ಕೆಎನ್ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಕಾಂಗ್ರೆಸ್ ಪಾಳ್ಯದಲ್ಲಿ ಶಾಸಕರ ಅಸಮಾಧಾನ ಬೆನ್ನಲ್ಲೇ ಕೆಎನ್ ರಾಜಣ್ಣ ಒಂದು ಹೇಳಿಕೆ ನೀಡಿದ್ರು. ಸೆಪ್ಟೆಂಬರ್ ಹೊತ್ತಿಗೆ ಸಾಕಷ್ಟು ಬದಲಾವಣೆ ಆಗುತ್ತೆ ಎಂದು ಹೇಳಿಕೆಯನ್ನ ನೀಡಿದ್ರು. ಸಿದ್ದರಾಮಯ್ಯ ಕೂಡ ಮುಂಚೆ ತರ ಇಲ್ಲ, ಅವರು ಕೂಡ ಬದಲಾಗಿದ್ದಾರೆ. ಏನು 2013ರಿಂದ 2018ರವರೆಗೆ ಆಡಳಿತವನ್ನ ನಡೆಸಿದ್ರು, ಆಗತ್ತು ಈಗ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರು ಒಂದು ಹೇಳಿಕೆಯನ್ನ ನೀಡಿದ್ರು. ಸೆಪ್ಟೆಂಬರ್ನಲ್ಲಿ ಎಲ್ಲವೂ ಕೂಡ ಬದಲಾವಣೆಯಾಗುತ್ತೆ ಅನ್ನೋ ಹೇಳಿಕೆ ನೀಡಿದ್ರು. ಅದರ ಜೊತೆಗೆ ಸಚಿವ ಸತೀಶ್ ಜಾರಕಿಹೊಳಿ ಅವರು ಕೂಡ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ರು. ದೊಡ್ಡದೇನು ಬದಲಾವಣೆ ಆಗಲ್ಲ, ಚಿಕ್ಕ ಪುಟ್ಟ ಬದಲಾವಣೆ ಆಗುತ್ತೆ ಅನ್ನೋ ಹೇಳಿಕೆ ನೀಡಿದ್ರು. ಆ ಹೇಳಿಕೆಗೆ ಇದೀಗ ಏನು ರಾಜಣ್ಣ ಅವರು ಹೇಳಿಕೆ ನೀಡಿದ್ರು, ಆ ಹೇಳಿಕೆಗೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ಉತ್ತರವನ್ನ ನೀಡಿದ್ದಾರೆ. ಬದಲಾವಣೆ ಆಗ್ತಿದೆ ಎಂದಿದ್ದಾರೆ, ಹಾಗಂತ ಇಂಥದ್ದೇ ಏನು ಅಂತ ಸಚಿವ ಅವರು ಹೇಳಿಲ್ಲ ಎಂದು ಹೇಳಿದ್ರು. ಹಾಗಾದ್ರೆ ರಾಜಣ್ಣ ಅವರು ಏನ್ ಹೇಳಿದ್ರು, ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಏನ್ ರಿಯಾಕ್ಟ್ ಮಾಡಿದ್ದಾರೆ, ಬನ್ನಿ ನೋಡ್ಕೊ ಬರೋಣ. ಸೆಪ್ಟೆಂಬರ್ ಕಳೀಲಿ ನನಗೆ ಈ ಕಡೆ ರಾಜ್ಯ ರಾಜಕೀಯಕ್ಕೆ ಆಮೇಲೆ ಶುರು ಆಗ್ತದೆ. ಏನಾಗಿದೆ, ಕಾಂಗ್ರೆಸ್ ಅಲ್ಲಿ ಪವರ್ ಸೆಂಟರ್ಗಳು ಜಾಸ್ತಿ ಇದೆ. ಮೊದಲು 13ರಿಂದ 18ರಲ್ಲಿ ಪವರ್ ಸೆಂಟರ್ ಒಂದೇ ಇದ್ದಿದ್ದು, ಈಗ ಪವರ್ ಸೆಂಟರ್ಸ್ಗಳು ಜಾಸ್ತಿ ಇದ್ದಾವೆ. 1, 2, 3 ಎಷ್ಟು ಬೇಕಾದ್ರೂ ಹೇಳ್ಕೋಬಹುದು. ಈ ಪವರ್ ಸೆಂಟರ್ಗಳು ಜಾಸ್ತಿ ಇದ್ದಾಗ ಜಂಜಾಟನೂ ಜಾಸ್ತಿ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಅವರು ಕೂಡ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಅವರು ಸರ್ಕಾರವನ್ನು ಪಕ್ಷವನ್ನು ನಡೆಸಬೇಕಾಗ್ತದೆ. ಅದು ಅವ್ರಿಗೆ ಆಗ್ತಿದ್ದಂಥ ಅನುಭವ ಇರ್ಬೋದು. 13-18 ಸಿದ್ದರಾಮಯ್ಯನ ನಾವು ನೋಡ್ತಾ ಇಲ್ಲ ಅಂತ ಹೇಳಿ ನೀವು ಹೇಳ್ಬೋದು. ಅದು ಬಹುತೇಕ ಜನರ ಅಭಿಪ್ರಾಯನೂ ಕೂಡ ಅದಿದೆ. ಅವರಪ್ಪ ಮೊದಲೇ ಅವ್ರ ತಟ್ಟೆನಲ್ಲಿ ಅವ್ರ ಎಲೆನಲ್ಲಿ ದೊಡ್ಡ ಹೆಗ್ಣ ಬಿದ್ದಿದೆ. ಬೆಳಿಗ್ಗೆ ಎದ್ದು ಜಗಳ ಅವ್ರದ್ದೇ ನೋಡ್ತಾ ಇಲ್ವ ನೀವು? ಅವ್ರು ಸರಿಪಡಿಸ್ಕೊಳ್ಳೋಕೆ ಹೇಳಿ. ನಮ್ಮ ಬಗ್ಗೆ ಅವ್ರು ಮಾತಾಡಲಿಕ್ಕೆ ಅವ್ರಿಗೆ ನೈತಿಕವಾದಂಥ ಯಾವ ಹಕ್ಕಿದೆ ಹೇಳಿ? ಅವರ ತಟ್ಟೆ ಎಲೆ ಊಟದ ಎಲೆ ಇದೆಯಲ್ಲ, ದೊಡ್ಡ ಹೆಗ್ಣ ಬಿದ್ದಿದೆ. ಇಲ್ಲಿ ನಮ್ಮಲ್ಲಿ ನೊಣ ಬಿದ್ದಿರ್ಬೋದು, ನೊಣದ್ದೇ ತೋರಿಸ್ತಾರೆ ಹೊರತು ಹೆಗ್ಣದ ಬಗ್ಗೆ ಮಾತಾಡೋಕೆ ಹೇಳಿ ಅವರು. ಸೆಪ್ಟೆಂಬರ್ ಜೋರಿದೆ ಸರ್, ಸೆಪ್ಟೆಂಬರ್ ಅಲ್ಲಿ. ಥ್ಯಾಂಕ್ ಯು ಸರ್. ಎಸ್, ಇದಿಷ್ಟು ಕೆಎನ್ ರಾಜಣ್ಣ ಅವರು ಹೇಳ್ತಾ ಇರುವಂತಹ ಹೇಳಿಕೆ ಆಗಿದೆ. ಸೆಪ್ಟೆಂಬರ್ ಕಳೆಯಲಿ ಎಲ್ಲವೂ ಕೂಡ ಬದಲಾಗುತ್ತೆ ಎಂದು ರಾಜಣ್ಣ ಅವರು ಹೇಳಿಕೆ ನೀಡಿದ್ರು. ಜೊತೆಗೆ ಈಗ ಪವರ್ ಹೌಸ್ಗಳು ಜಾಸ್ತಿ ಆಗ್ತಾ ಇದೆ. ಈ ಹಿಂದೆ ಸಿದ್ದರಾಮಯ್ಯನವರು ಏನು ಆಡಳಿತವನ್ನ ನಡೆಸಿದ್ರು 2013ರಿಂದ 2018ರಲ್ಲಿ, ಅವಾಗ ಒಂದೇ ಪವರ್ ಹೌಸ್ ಇತ್ತು. ಆದ್ರೆ ಈಗ 3 ಪವರ್ ಹೌಸ್ಗಳು ಇದ್ದಾವೆ ಎಂದು ರಾಜಣ್ಣ ಅವರು ಹೇಳಿಕೆ ನೀಡಿದ್ರು. ಜೊತೆಗೆ ಇದೇ ಸಂದರ್ಭದಲ್ಲಿ ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಬಿಜೆಪಿಯವರ ತಟ್ಟೆಯಲ್ಲಿ ಹೆಗ್ಣ ಬಿದ್ದಿದೆ, ಆದ್ರೆ ಅವರು ನಮ್ಮ ತಟ್ಟೆಯಲ್ಲಿ ಇಲಿನ ಹುಡುಕ್ತಾ ಇದ್ದಾರೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ಕೂಡ ನಡೆಸಿದ್ರು. ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಿಎಂ ಸಿದ್ದರಾಮಯ್ಯನವರು ರಿಯಾಕ್ಟ್ ಮಾಡಿದ್ದಾರೆ. ಬದಲಾವಣೆ ಆಗ್ತಿದೆ ಎಂದಿದ್ದಾರೆ, ಹಾಗಂತ ಇಂಥದ್ದೇ ಅಂತ ಏನ್ ಸಚಿವ ಕೆಎನ್ ರಾಜಣ್ಣ ಹೇಳಿಲ್ವಲ್ಲ. ಸಣ್ಣ ಪುಟ್ಟ ಬದಲಾವಣೆ ಅಂತ ಹೇಳಿದ್ದಾರೆ ನಿಜ. ಅವರ ಹೇಳಿಕೆಯನ್ನ ಅವರವರ ಭಾವಕ್ಕೆ ಅವರು ಬದಲಿಸ್ಕೊಂಡ್ರೆ ನಾನೇನ್ ಮಾಡೋಕೆ ಆಗುತ್ತೆ? ಐ ಆಮ್ ನಾಟ್ ಎ ಜರ್ನಲಿಸ್ಟ್ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಬನ್ನಿ ನೋಡೋಣ. ಇಂಟರ್ನಲ್ ಬಿಕ್ರಿಂಗ್. ರಾಜಣ್ಣ ಏನ್ ಹೇಳಿದಾನೆ, ಬೆಳವಣಿಗೆ ಆಗ್ಬಹುದು ಅಂತ. ದೇರ್ ಆರ್ ಡೆವಲಪ್ಮೆಂಟ್ಸ್ ಅಂತ ಹೇಳಿದ್ದಾರೆ. ಇಟ್ ಡಸಂಟ್ ಮೀನ್ ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತು ಅಂತ ಹೇಳಿದಾರ?
ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ How do we interpret his statement, sir? ಸರ್ ಪವರ್ ಸೆಟ್ How do we ಇದಾವೆ ಅಂತ it ಹೇಳ್ತಿದಾರಲ್ಲ is ಸರ್. better to ignore it. ಬಹಳ ಬದಲಾವಣೆ Same ಸ್ವಲ್ಪ ಆದ್ರೂ ಬದಲಾವಣೆ Better ಆಗುತ್ತೆ to ಅಂತ ಸರ್ ಟೀಚರ್. ignore it. ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್. ಸೇಮ್ ಸರ್ ಪವರ್ ಸೆಟ್ ಸತೀಶ್ ಜಾರಕಿಹೊಳಿ It ಅವರು is deserved to be ಸ್ವಲ್ಪ ಬದಲಾವಣೆ ignored. ಆಗ್ಬೋದು ಅಂತಾರೆ. ಸರ್, Where is the internal bickering? Yesterday, ಅಲ್ಲ, Rajana has where is the spoken about. internal bickering? Rajana said that The- 3,000 no, no, no. ರಾಜಣ್ಣ ಏನ್ ಹೇಳಿದಾನೆ ಬೆಳವಣಿಗೆ ಆಗ್ಬೋದು ಅಂತ. See, He said that there are power centers. no. There are developments ಅಂತ ಹೇಳಿದ್ದಾರೆ. It doesn't mean ಹಿಂಗೆ ಆಗುತ್ತೆ ಅಂತ ಹೇಳಿಲ್ಲಲ್ಲ. ಹಿಂಗೆ ಆಗಿತ್ತೆ ಅಂತ ಹೇಳಿದಾರ? ನೀವು ಊಹೆ ಮಾಡ್ಕೊಂಡು ಹಿಂಗೆ ಬರೆದ್ರೆ ಏನ್ ಮಾಡಕ್ಕೆ So how do we interpret his statement, sir? ಸರ್ ಪವರ್ ಸೆಟ್ How do we ಇದಾವೆ ಅಂತ it ಹೇಳ್ತಿದಾರಲ್ಲ is ಸರ್. better to ignore it. ಬಹಳ ಬದಲಾವಣೆ Same ಸ್ವಲ್ಪ sir. ಆದ್ರೂ ಬದಲಾವಣೆ Better ಆಗುತ್ತೆ to ಅಂತ ಸರ್ ಟೀಚರ್. ignore it. ಸರ್, ಈ ನಾನು ಐ ಆಮ್ ನಾಟ್ ಎ ಜರ್ನಲಿಸ್ಟ್.